ಅವರಿಬ್ಬರು ಪ್ರೇಮಿಗಳು ಚಿಕ್ಕ ವಯಸ್ಸಿನಿಂದಲೇ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು. ಆಕೆ ಇನ್ನು ವಿದ್ಯಾಭ್ಯಾಸ ಮಾಡ್ತಿದ್ರೆ ಆತ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದ. ಹುಡುಗನಿಗೆ 21 ವರ್ಷ ವಯಸ್ಸು ಆಗ್ತಿದ್ದಂತೆ ಇಬ್ರು ಓಡಿ ಹೋಗಿ ಮದುವೆ ಆಗಿದ್ರು. ರಕ್ಷಣೆಗಾಗಿ ಪೊಲೀಸರ ಬಳಿ ಹೋದ್ರೆ ಪೊಲೀಸರೇ ಪ್ರೇಮಿಗಳಿಗೆ ವಿಲನ್ ಆಗಿದ್ದಾರೆ. ಈ ಬಗೆಗಿನ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿ. ರಕ್ಷಣೆಗಾಗಿ ಬಂದ ಪ್ರೇಮಿಗಳಿಗೆ ಪೊಲೀಸರೇ ವಿಲನ್ಸ್. ಪೋಷಕರ ಜೊತೆ ಹುಡುಗಿಯನ್ನು ಕಳುಹಿಸಿದ ಕಾಕಿ. ಹೀಗೆ ದೇವಸ್ಥಾನದ ಎದುರು ನಾವಿಬ್ರು 7 ಜನ್ಮಕ್ಕೂ ಜೊತೆಯಾಗಿರೋಣ ಅಂತ ಮದುವೆಯಾಗಿರೋ ಈ ಜೋಡಿ ಹೆಸರು ಉಷಾರಾಣಿ ಮತ್ತು ಗಣೇಶ್. ಕೊಪ್ಪಳ ತಾಲೂಕಿನ ಚುಕ್ಕನ್ಕಲ್ ಗ್ರಾಮದ ಗಣೇಶ್ ಮುದ್ದಾಬಳ್ಳಿ ಗ್ರಾಮದ ಉಷಾರಾಣಿ ಜೊತೆಗೆ 10 ವರ್ಷದಿಂದ ಪ್ರೀತಿ ಬಲಿಯಲ್ಲಿ ಬಿದ್ದಿದ್ದ. ತನಗೆ 21 ವರ್ಷ ಆಗ್ತಾ ಇದ್ದಂತೆ ದೇವಸ್ಥಾನದ ಮುಂದೆ ತಾಳಿಯನ್ನು ಕೂಡ ಕಟ್ಟಿದ್ದ. ನಾವಿಬ್ಬರು ಮೇಜರ್ ಅಂತ ದೇವಸ್ಥಾನದ ಮುಂದೆ ರಾಜಾರೋಷವಾಗಿ ಮದುವೆಯಾದ ಈ ಪ್ರೇಮ ಪಕ್ಷಿಗಳಿಗೆ ಯುವತಿಯ ಪೋಷಕರಿಂದ ಬೆದರಿಕೆ ಬರಲು ಶುರುವಾಗಿತ್ತು. ರಕ್ಷಣೆಗಾಗಿ ಗಂಗಾವತಿ ಪೊಲೀಸರ ಮೊರೆ ಹೋದ ಈ ಪ್ರಣಯ ಪಕ್ಷಿಗಳಿಗೆ ಇದೀಗ ಕಾಕಿಯೇ ವಿಲನ್ ಆಗಿದ್ದಾರೆ. ನಿಮಗೆ ರಕ್ಷಣೆ ಕೊಡುತ್ತೇವೆ ಎಂದು ಇಬ್ಬರನ್ನ ಕೊಪ್ಪಳ ಮಹಿಳಾ ಠಾಣೆಗೆ ಕರೆದುಕೊಂಡು ಹೋಗಿದ್ದ ಪೊಲೀಸರು ಯುವತಿಯನ್ನ ಪೋಷಕರ ಜೊತೆಗೆ ಕಳಿಸಿದ್ದಾರೆ. ನ್ಯಾಯಕ್ಕಾಗಿ ಗಣೇಶ್ ಎಸ್ಪಿ ಕಚೇರಿ ಬಾಗಿಲು ಇದೀಗ ಬರೆದಿದ್ದಾನೆ. ರೀಸೆಂಟ್ ಆಗಿ ಮದುವೆ ಆದ್ವಿ. ಅವ್ರ ಮನೆಯಿಂದ ಪ್ರಾಣ ಭಯ ಆಯ್ತು. ಹಂಗಾಗಿ ನಾನು ನಾ ಬೇಡ ಅಂದ್ರೂ ಕೂಡ ಅವಳೇ ಬಲವಂತ ಕರ್ಕೊಂಡೋಗಿ ಮದುವೆ ಆದ್ವಿ. ಆಗಿದ್ದು ನವಲಿಲಿ ಹುಲಿಗೆಮ್ಮನ ದೇವಸ್ಥಾನದಲ್ಲಿ. ಆಗಿದ್ಮೇಲೆ ಗಂಗಾವತಿ ನ್ಯಾಯ ಬೇಕಂದ್ರೆ ಗಂಗಾವತಿ ಸ್ಟೇಷನ್ಗೆ ಬಂದಿವಿ ನಾವು. ಅಲ್ಲಿಂದ ಕೊಪ್ಪಳ ಸ್ಟೇಷನ್ಗೆ ಕಳಿಸಿದ್ರು. ಕಳಿಸಿದ ಮೇಲೆ ಇಲ್ಲಿಂದ ಡಿವೈಡ್ ಮಾಡಿದ್ರು ಇಬ್ಬರು ನಮ್ಮನ್ನ. ಅವಳೊಂದು ರೂಮ್ ಒಳಗಡೆ ನನ್ನೊಂದು ರೂಮ್ ಒಳಗಡೆ. ಅವ್ರ ಮನೆಯವ್ರು ಮಾತಾಡಕ್ ಬಿಡ್ರು. ನಮ್ಮ ಮನೆಯವ್ರು ಮಾತ್ರ ಮಾತಾಡಕ್ ಬಿಡಲಿಲ್ಲ. ನಮ್ಗೆ ಮಾತಾಡಕ್ಕೆ ಆಗ್ಬಿಡಲಿಲ್ಲ ಸರ್. ನಮ್ಮನ್ನ ನಮ್ಮ ಜೊತೆ ಮಾತಾಡಕ್ ಬಿಡಲಿಲ್ಲ ಸರ್. ಹಾ, ನನ್ನ ಹೆಂಡತಿ ಮಾತಾಡಬಲ್ಲ ಸರ್. ನನ್ನ ಜೊತೆಗೆ ಮುಖಾಮುಖಿ ಭೇಟಿ ಮಾಡಿಸ್ಬೇಕಿತ್ತು. ಭೇಟಿ ಯಾಕೆ ಮಾಡಿಸಲಿಲ್ಲ ನಮ್ಮನ್ನ. ಪೊಲೀಸರು ದೌರ್ಜನ್ಯ ಮಾಡಿದೆ ಸರ್ ನಮಗೆ. ಗಣೇಶ್ ಮತ್ತು ಉಷಾರಾಣಿಯದ್ದು ಅಂತರ್ಜಾತಿ ವಿವಾಹ ಆಗಿದ್ದರಿಂದ ಮದುವೆಗೆ ವಿರೋಧ ವ್ಯಕ್ತವಾಗ್ತಿದೆ. ಠಾಣೆಗೆ ಬಂದಿದ್ದ ಉಷಾರಾಣಿಯನ್ನ ಬಲವಂತವಾಗಿ ಪೋಷಕರು ಕರೆದುಕೊಂಡು ಹೋಗಿದ್ದಾರೆ. ಇದಕ್ಕೆ ಪೊಲೀಸರು ಕೂಡ ಸಾಥ್ ನೀಡಿದ್ದಾರೆಂದು ಗಣೇಶ್ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಸರ್, ನಮ್ಮ ಹುಡುಗ ಐತಲ್ರಿ, ಹುಡುಗಿನ ಕಲೆ ಕಳಿಸಿ ಮುಖಾಮುಖಿ ಮಾಡಿಸಿ ಒಂದೇಳೆ ಹುಡುಗಿನ ಅವಲ್ಲಪ್ಪ ಅಂದ್ರ ನಾ ಬಿಟ್ಟು ಬಿಡ್ತೀನಿ. ಅದಕ್ಕೆ ನಾವು SP ಸರ್ ಹತ್ರ ಸ್ವಲ್ಪ ಮನೆ ಮಾಡಿಕೊಂಡಪ್ಪ ಸರ್. ಕಲೆ ಕಳಿಸಿ ಹುಡುಗಿನ ಕಲೆ ಕಳಿಸಿ ಇಬ್ಬರು ಮುಖ ಮಾಡಿಸಿ ಆ ಹುಡುಗಿನ ರಾತ್ರಿ ನಿದ್ದೆ ನಾವಲ್ಲಪ್ಪ ಅಂದ್ರೆ ನಾನು ಕೈ ಬಿಟ್ಟು ಬಿಡ್ತೀನಿ. ಇಲ್ಲ ನನ್ನ ಜೀವ ಇಟ್ಕೊಂಡಾಗಲ್ಲ ನಮ್ಮ ಮಾತಂತ. ಈ ಪ್ರೇಮಿಗಳು ಮದುವೆಯಾಗಿದ್ದು ದೇವಸ್ಥಾನದಲ್ಲಿ. ಮದುವೆಯನ್ನು ರಿಜಿಸ್ಟರ್ ಕೂಡ ಮಾಡಿಸಿಲ್ಲ. ದಾಖಲಾತಿ ಪರಿಶೀಲನೆ ಮಾಡಿದ್ರೆ ಯುವಕನಿಗೆ 19 ವರ್ಷ ಆಗಿದೆ ಅಂತ ಹೇಳಿದ್ರಂತೆ. ಆದರೆ ಗಣೇಶ್ ಶಾಲೆಯ ದಾಖಲಾತಿಯೊಂದಿಗೆ SP ಕಚೇರಿ ಕದವನ್ನು ತಟ್ಟಿದ್ದು ನ್ಯಾಯ ಸಿಗುತ್ತಾ ನೋಡಬೇಕಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅವರಿಬ್ಬರು ಪ್ರೇಮಿಗಳು ಚಿಕ್ಕ ವಯಸ್ಸಿನಿಂದಲೇ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು. ಆಕೆ ಇನ್ನು ವಿದ್ಯಾಭ್ಯಾಸ ಮಾಡ್ತಿದ್ರೆ ಆತ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದ. ಹುಡುಗನಿಗೆ 21 ವರ್ಷ ವಯಸ್ಸು ಆಗ್ತಿದ್ದಂತೆ ಇಬ್ರು ಓಡಿ ಹೋಗಿ ಮದುವೆ ಆಗಿದ್ರು. ರಕ್ಷಣೆಗಾಗಿ ಪೊಲೀಸರ ಬಳಿ ಹೋದ್ರೆ ಪೊಲೀಸರೇ ಪ್ರೇಮಿಗಳಿಗೆ ವಿಲನ್ ಆಗಿದ್ದಾರೆ. ಈ ಬಗೆಗಿನ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿ. ರಕ್ಷಣೆಗಾಗಿ ಬಂದ ಪ್ರೇಮಿಗಳಿಗೆ ಪೊಲೀಸರೇ ವಿಲನ್ಸ್. ಪೋಷಕರ ಜೊತೆ ಹುಡುಗಿಯನ್ನು ಕಳುಹಿಸಿದ ಕಾಕಿ. ಹೀಗೆ ದೇವಸ್ಥಾನದ ಎದುರು ನಾವಿಬ್ರು 7 ಜನ್ಮಕ್ಕೂ ಜೊತೆಯಾಗಿರೋಣ ಅಂತ ಮದುವೆಯಾಗಿರೋ ಈ ಜೋಡಿ ಹೆಸರು ಉಷಾರಾಣಿ ಮತ್ತು ಗಣೇಶ್. ಕೊಪ್ಪಳ ತಾಲೂಕಿನ ಚುಕ್ಕನ್ಕಲ್ ಗ್ರಾಮದ ಗಣೇಶ್ ಮುದ್ದಾಬಳ್ಳಿ ಗ್ರಾಮದ ಉಷಾರಾಣಿ ಜೊತೆಗೆ 10 ವರ್ಷದಿಂದ ಪ್ರೀತಿ ಬಲಿಯಲ್ಲಿ ಬಿದ್ದಿದ್ದ. ತನಗೆ 21 ವರ್ಷ ಆಗ್ತಾ ಇದ್ದಂತೆ ದೇವಸ್ಥಾನದ ಮುಂದೆ ತಾಳಿಯನ್ನು ಕೂಡ ಕಟ್ಟಿದ್ದ. ನಾವಿಬ್ಬರು ಮೇಜರ್ ಅಂತ ದೇವಸ್ಥಾನದ ಮುಂದೆ ರಾಜಾರೋಷವಾಗಿ ಮದುವೆಯಾದ ಈ ಪ್ರೇಮ ಪಕ್ಷಿಗಳಿಗೆ ಯುವತಿಯ ಪೋಷಕರಿಂದ ಬೆದರಿಕೆ ಬರಲು ಶುರುವಾಗಿತ್ತು. ರಕ್ಷಣೆಗಾಗಿ ಗಂಗಾವತಿ ಪೊಲೀಸರ ಮೊರೆ ಹೋದ ಈ ಪ್ರಣಯ ಪಕ್ಷಿಗಳಿಗೆ ಇದೀಗ ಕಾಕಿಯೇ ವಿಲನ್ ಆಗಿದ್ದಾರೆ. ನಿಮಗೆ ರಕ್ಷಣೆ ಕೊಡುತ್ತೇವೆ ಎಂದು ಇಬ್ಬರನ್ನ ಕೊಪ್ಪಳ ಮಹಿಳಾ ಠಾಣೆಗೆ ಕರೆದುಕೊಂಡು ಹೋಗಿದ್ದ ಪೊಲೀಸರು ಯುವತಿಯನ್ನ ಪೋಷಕರ ಜೊತೆಗೆ ಕಳಿಸಿದ್ದಾರೆ.
ನ್ಯಾಯಕ್ಕಾಗಿ ಗಣೇಶ್ ಎಸ್ಪಿ ಕಚೇರಿ ಬಾಗಿಲು ಇದೀಗ ಬಡಿದಿದ್ದಾರೆ. ರೀಸೆಂಟ್ ಆಗಿ ಮದುವೆ ಆದ್ವಿ. ಅವ್ರ ಮನೆಯಿಂದ ಪ್ರಾಣ ಭಯ ಆಯ್ತು. ಹಂಗಾಗಿ ನಾನು ನಾ ಬೇಡ ಅಂದ್ರೂ ಕೂಡ ಅವಳೇ ಬಲವಂತ ಕರ್ಕೊಂಡೋಗಿ ಮದುವೆ ಆದ್ವಿ. ಆಗಿದ್ದು ನವಲಿಲಿ ಹುಲಿಗೆಮ್ಮನ ದೇವಸ್ಥಾನದಲ್ಲಿ. ಆಗಿದ್ಮೇಲೆ ನ್ಯಾಯ ಬೇಕಂದ್ರೆ ಗಂಗಾವತಿ ಸ್ಟೇಷನ್ಗೆ ಬಂದಿವಿ ನಾವು. ಅಲ್ಲಿಂದ ಕೊಪ್ಪಳ ಸ್ಟೇಷನ್ಗೆ ಕಳಿಸಿದ್ರು. ಕರೆಸಿದ ಮೇಲೆ ಇಲ್ಲಿಂದ ಡಿವೈಡ್ ಮಾಡಿದ್ರು ಇಬ್ಬರು ನಮ್ಮನ್ನ. ಅವಳೊಂದು ರೂಮ್ ಒಳಗಡೆ, ನನ್ನೊಂದು ರೂಮ್ ಒಳಗಡೆ. ಅವ್ರ ಮನೆಯವ್ರು ಮಾತಾಡಕ್ ಬಿಡ್ರು. ನಮ್ಮ ಮನೆಯವ್ರು ಮಾತ್ರ ಮಾತಾಡಕ್ ಬಿಡಲಿಲ್ಲ. ನಮ್ಗೆ ಮಾತಾಡಕ್ಕೆ ಆಗ್ಬಿಡಲ್ಲ ಸರ್. ನಮ್ಮನ್ನ ನಮ್ಮ ಜೊತೆ ಮಾತಾಡಕ್ ಬಿಡಲಿಲ್ಲ ಸರ್. ಹಾ, ನನ್ನ ಹೆಂಡತಿ ಮಾತಾಡೋದಿಲ್ಲ ಸರ್. ನನ್ನ ಜೊತೆಗೆ ಮುಖಾಮುಖಿ ಭೇಟಿ ಮಾಡಿಸ್ಬೇಕಿತ್ತು. ಇವರು ಭೇಟಿ ಯಾಕೆ ಮಾಡಿಸಲಿಲ್ಲ ನಮ್ಮನ್ನ. ಇವು ಪೊಲೀಸರು ದೌರ್ಜನ್ಯ ಮಾಡಿದ್ರು ಸರ್ ನಮಗೆ. ಗಣೇಶ್ ಮತ್ತು ಉಷಾರಾಣಿಯದ್ದು ಅಂತರ್ಜಾತಿ ವಿವಾಹ ಆಗಿದ್ದರಿಂದ ಮದುವೆಗೆ ವಿರೋಧ ವ್ಯಕ್ತವಾಗ್ತಿದೆ. ಠಾಣೆಗೆ ಬಂದಿದ್ದ ಉಷಾರಾಣಿಯನ್ನ ಬಲವಂತವಾಗಿ ಪೋಷಕರು ಕರೆದುಕೊಂಡು ಹೋಗಿದ್ದಾರೆ. ಇದಕ್ಕೆ ಪೊಲೀಸರು ಕೂಡ ಸಾಥ್ ನೀಡಿದ್ದಾರೆಂದು ಗಣೇಶ್ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಇಲ್ಲಿ ಸರ್, ನಮ್ಮ ಹುಡುಗ ಐತಲ್ರಿ, ಹುಡುಗಿನ ಕಲೆ ಕಳಿಸಿ ಮುಖಾಮುಖಿ ಮಾಡಿಸಿ ಒಂದೇಳೆ ಹುಡುಗಿನ ಅವಲ್ಲಪ್ಪ ಅಂದ್ರ ನಾ ಬಿಟ್ಟು ಬಿಡ್ತೀನಿ. ಅದಕ್ಕೆ ನಾವು SP ಸರ್ ಹತ್ರ ಸ್ವಲ್ಪ ಮನವಿ ಮಾಡ್ಕೊಂಡ್ ಸರ್. ಕಲೆ ಕಳಿಸಿ ಹುಡುಗಿನ ಕಲೆ ಕಳಿಸಿ ಇಬ್ಬರು ಮುಖ ಮಾಡಿಸಿ ಆ ಹುಡುಗಿನ ರಾತ್ರಿ ನಿದ್ದೆ ನಾವಲ್ಲಪ್ಪ ಅಂದ್ರೆ ನಾನು ಕೈ ಬಿಟ್ಟು ಬಿಡ್ತೀನಿ, ಇಲ್ಲ ನನ್ನ ಜೀವ ಇಟ್ಕೊಳ್ಳಲ್ಲ ನಮ್ಮ ಮಾತಂತ. ಈ ಪ್ರೇಮಿಗಳು ಮದುವೆಯಾಗಿದ್ದು ದೇವಸ್ಥಾನದಲ್ಲಿ. ಮದುವೆಯನ್ನು ರಿಜಿಸ್ಟರ್ ಕೂಡ ಮಾಡಿಸಿಲ್ಲ. ದಾಖಲಾತಿ ಪರಿಶೀಲನೆ ಮಾಡಿದ್ರೆ ಯುವಕನಿಗೆ 19 ವರ್ಷ ಆಗಿದೆ ಅಂತ ಹೇಳಿದ್ರಂತೆ. ಆದರೆ ಗಣೇಶ್ ಶಾಲೆಯ ದಾಖಲಾತಿಯೊಂದಿಗೆ SP ಕಚೇರಿ ಕದವನ್ನು ತಟ್ಟಿದ್ದು ನ್ಯಾಯ ಸಿಗುತ್ತಾ ನೋಡಬೇಕಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅವರಿಬ್ಬರು ಪ್ರೇಮಿಗಳು ಚಿಕ್ಕ ವಯಸ್ಸಿನಿಂದಲೇ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು. ಆಕೆ ಇನ್ನು ವಿದ್ಯಾಭ್ಯಾಸ ಮಾಡ್ತಿದ್ರೆ ಆತ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದ. ಹುಡುಗನಿಗೆ 21 ವರ್ಷ ವಯಸ್ಸು ಆಗ್ತಿದ್ದಂತೆ ಇಬ್ರು ಓಡಿ ಹೋಗಿ ಮದುವೆ ಆಗಿದ್ರು. ರಕ್ಷಣೆಗಾಗಿ ಪೊಲೀಸರ ಬಳಿ ಹೋದ್ರೆ ಪೊಲೀಸರೇ ಪ್ರೇಮಿಗಳಿಗೆ ವಿಲನ್ ಆಗಿದ್ದಾರೆ. ಈ ಬಗೆಗಿನ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿ. ರಕ್ಷಣೆಗಾಗಿ ಬಂದ ಪ್ರೇಮಿಗಳಿಗೆ ಪೊಲೀಸರೇ ವಿಲನ್ಸ್. ಪೋಷಕರ ಜೊತೆ ಹುಡುಗಿಯನ್ನು ಕಳುಹಿಸಿದ ಕಾಕಿ. ಹೀಗೆ ದೇವಸ್ಥಾನದ ಎದುರು ನಾವಿಬ್ರು 7 ಜನ್ಮಕ್ಕೂ ಜೊತೆಯಾಗಿರೋಣ ಅಂತ ಮದುವೆಯಾಗಿರೋ ಈ ಜೋಡಿ ಹೆಸರು ಉಷಾರಾಣಿ ಮತ್ತು ಗಣೇಶ್. ಕೊಪ್ಪಳ ತಾಲೂಕಿನ ಚುಕ್ಕನ್ಕಲ್ ಗ್ರಾಮದ ಗಣೇಶ್ ಮುದ್ದಾಬಳ್ಳಿ ಗ್ರಾಮದ ಉಷಾರಾಣಿ ಜೊತೆಗೆ 10 ವರ್ಷದಿಂದ ಪ್ರೀತಿ ಬಲಿಯಲ್ಲಿ ಬಿದ್ದಿದ್ದ. ತನಗೆ 21 ವರ್ಷ ಆಗ್ತಾ ಇದ್ದಂತೆ ದೇವಸ್ಥಾನದ ಮುಂದೆ ತಾಳಿಯನ್ನು ಕೂಡ ಕಟ್ಟಿದ್ದ. ನಾವಿಬ್ಬರು ಮೇಜರ್ ಅಂತ ದೇವಸ್ಥಾನದ ಮುಂದೆ ರಾಜಾರೋಷವಾಗಿ ಮದುವೆಯಾದ ಈ ಪ್ರೇಮ ಪಕ್ಷಿಗಳಿಗೆ ಯುವತಿಯ ಪೋಷಕರಿಂದ ಬೆದರಿಕೆ ಬರಲು ಶುರುವಾಗಿತ್ತು. ರಕ್ಷಣೆಗಾಗಿ ಗಂಗಾವತಿ ಪೊಲೀಸರ ಮೊರೆ ಹೋದ ಈ ಪ್ರಣಯ ಪಕ್ಷಿಗಳಿಗೆ ಇದೀಗ ಕಾಕಿಯೇ ವಿಲನ್ ಆಗಿದ್ದಾರೆ. ನಿಮಗೆ ರಕ್ಷಣೆ ಕೊಡುತ್ತೇವೆ ಎಂದು ಇಬ್ಬರನ್ನ ಕೊಪ್ಪಳ ಮಹಿಳಾ ಠಾಣೆಗೆ ಕರೆದುಕೊಂಡು ಹೋಗಿದ್ದ ಪೊಲೀಸರು ಯುವತಿಯನ್ನ ಪೋಷಕರ ಜೊತೆಗೆ ಕಳಿಸಿದ್ದಾರೆ. ನ್ಯಾಯಕ್ಕಾಗಿ ಗಣೇಶ್ SP ಕಚೇರಿ ಬಾಗಿಲು ಇದೀಗ ಬಡಿದಿದ್ದಾರೆ. ರೀಸೆಂಟ್ ಆಗಿ ಮದುವೆ ಆದ್ವಿ. ಅವ್ರ ಮನೆಯಿಂದ ಪ್ರಾಣ ಭಯ ಆಯ್ತು. ಹಂಗಾಗಿ ನಾನು ನಾ ಬೇಡ ಅಂದ್ರೂ ಕೂಡ ಅವಳೇ ಬಲವಂತ ಕರ್ಕೊಂಡೋಗಿ ಮದುವೆ ಆದ್ವಿ. ಆಗಿದ್ದು ನವಲಿಲಿ ಹುಲಿಗೆಮ್ಮನ ದೇವಸ್ಥಾನದಲ್ಲಿ. ಆಗಿದ್ಮೇಲೆ ನ್ಯಾಯ ಬೇಕಂದ್ರೆ ಗಂಗಾವತಿ ಸ್ಟೇಷನ್ಗೆ ಬಂದಿವಿ ನಾವು. ಅಲ್ಲಿಂದ ಕೊಪ್ಪಳ ಸ್ಟೇಷನ್ಗೆ ಕಳಿಸಿದ್ರು. ಕರೆಸಿದ ಮೇಲೆ ಇಲ್ಲಿಂದ ಡಿವೈಡ್ ಮಾಡಿದ್ರು ಇಬ್ಬರು ನಮ್ಮನ್ನ. ಅವಳೊಂದು ರೂಮ್ ಒಳಗಡೆ, ನನ್ನೊಂದು ರೂಮ್ ಒಳಗಡೆ. ಅವ್ರ ಮನೆಯವ್ರು ಮಾತಾಡಕ್ ಬಿಡ್ರು. ನಮ್ಮ ಮನೆಯವ್ರು ಮಾತ್ರ ಮಾತಾಡಕ್ ಬಿಡಲಿಲ್ಲ. ನಮ್ಗೆ ಮಾತಾಡಕ್ಕೆ ಆಗ್ಬಿಡಲ್ಲ ಸರ್. ನಮ್ಮನ್ನ ನಮ್ಮ ಜೊತೆ ಮಾತಾಡಕ್ ಬಿಡಲಿಲ್ಲ ಸರ್. ಹಾ, ನನ್ನ ಹೆಂಡತಿ ಮಾತಾಡೋದಿಲ್ಲ ಸರ್. ನನ್ನ ಜೊತೆಗೆ ಮುಖಾಮುಖಿ ಭೇಟಿ ಮಾಡಿಸ್ಬೇಕಿತ್ತು. ಇವರು ಭೇಟಿ ಯಾಕೆ ಮಾಡಿಸಲಿಲ್ಲ ನಮ್ಮನ್ನ. ಇವು ಪೊಲೀಸರು ದೌರ್ಜನ್ಯ ಮಾಡಿದ್ರು ಸರ್ ನಮಗೆ. ಗಣೇಶ್ ಮತ್ತು ಉಷಾರಾಣಿಯದ್ದು ಅಂತರ್ಜಾತಿ ವಿವಾಹ ಆಗಿದ್ದರಿಂದ ಮದುವೆಗೆ ವಿರೋಧ ವ್ಯಕ್ತವಾಗ್ತಿದೆ. ಠಾಣೆಗೆ ಬಂದಿದ್ದ ಉಷಾರಾಣಿಯನ್ನ ಬಲವಂತವಾಗಿ ಪೋಷಕರು ಕರೆದುಕೊಂಡು ಹೋಗಿದ್ದಾರೆ. ಇದಕ್ಕೆ ಪೊಲೀಸರು ಕೂಡ ಸಾಥ್ ನೀಡಿದ್ದಾರೆಂದು ಗಣೇಶ್ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಇಲ್ಲಿ ಸರ್, ನಮ್ಮ ಹುಡುಗ ಐತಲ್ರಿ, ಹುಡುಗಿನ ಕಲೆ ಕಳಿಸಿ ಮುಖಾಮುಖಿ ಮಾಡಿಸಿ ಒಂದೇಳೆ ಹುಡುಗಿನ ಅವಲ್ಲಪ್ಪ ಅಂದ್ರ ನಾ ಬಿಟ್ಟು ಬಿಡ್ತೀನಿ. ಅದಕ್ಕೆ ನಾವು SP ಸರ್ ಹತ್ರ ಸ್ವಲ್ಪ ಮನವಿ ಮಾಡ್ಕೊಂಡ್ ಸರ್. ಕಲೆ ಕಳಿಸಿ ಹುಡುಗಿನ ಕಲೆ ಕಳಿಸಿ ಇಬ್ಬರು ಮುಖ ಮಾಡಿಸಿ ಆ ಹುಡುಗಿನ ರಾತ್ರಿ ನಿದ್ದೆ ನಾವಲ್ಲಪ್ಪ ಅಂದ್ರೆ ನಾನು ಕೈ ಬಿಟ್ಟು ಬಿಡ್ತೀನಿ, ಇಲ್ಲ ನನ್ನ ಜೀವ ಇಟ್ಕೊಳ್ಳಲ್ಲ ನಮ್ಮ ಮಾತಂತ. ಈ ಪ್ರೇಮಿಗಳು ಮದುವೆಯಾಗಿದ್ದು ದೇವಸ್ಥಾನದಲ್ಲಿ. ಮದುವೆಯನ್ನು ರಿಜಿಸ್ಟರ್ ಕೂಡ ಮಾಡಿಸಿಲ್ಲ. ದಾಖಲಾತಿ ಪರಿಶೀಲನೆ ಮಾಡಿದ್ರೆ ಯುವಕನಿಗೆ 19 ವರ್ಷ ಆಗಿದೆ ಅಂತ ಹೇಳಿದ್ರಂತೆ. ಆದರೆ ಗಣೇಶ್ ಶಾಲೆಯ ದಾಖಲಾತಿಯೊಂದಿಗೆ SP ಕಚೇರಿ ಕದವನ್ನು ತಟ್ಟಿದ್ದು ನ್ಯಾಯ ಸಿಗುತ್ತಾ ನೋಡಬೇಕಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.